ಈ ವರ್ಷ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಿದೆ ಜಪಾನಲ್ಲೇ. ಅದಾದಮೇಲೆ ಅರ್ಜೆಂಟೀನಾಗೆ ಹೋಗ್ಬೇಕಾಗಿತ್ತು. ಸದ್ಯಕ್ಕೆ ಒಂದು ಆಫ್ ಸೀಸನ್ ಅಂತೀವಲ್ಲ, ಬ್ರೇಕಲ್ಲಿ ಇದ್ದೀನಿ. ಬ್ರೇಕ್ಗೆ ಬಾದ್ ಹೆಂಗೆಷ್ಟು ವ್ಯಂಗ್ಯ ಚಿತ್ರಕಾರಾಗಿ ಕೂಡ ನೀವು ಕೆಲಸ ಮಾಡಿದಂಥವ್ರು, ಮಹಾನುಭಾವರನ್ನೆಲ್ಲ ಭೇಟಿಯಾಗಿದ್ದೀನಿ. ಆರ್ ಕೆ ಲಕ್ಷ್ಮಣ್, BV ರಾಮಮೂರ್ತಿ ಅನ್ನೋರು, ಪೊನ್ನಪ್ಪ. ಕಾಲೇಜ್ ಡೇಸಲ್ಲೇ ನೀವು ಬಾಡಿ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತೀರಿ. ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ನಾನು ಚಿನ್ನದ ಪದಕ ಗೆದ್ದಿದ್ದೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋಕ್ಕೆ ಅವಾಗ ನಮಗೆ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು. ಕಾಲೇಜ್ ಡೇಸಲ್ಲಿ ನೀವು ಬಾಡಿ ಬಿಲ್ಡ್ ಮಾಡ್ತಾ ಇದ್ರಿ, ಕಟ್ ಮಸ್ತಾಗಿದ್ದೀರಿ, ಸಖತ್ ಬಾಡಿ ಮೇಂಟೈನ್ ಮಾಡಿದ್ದೀರಿ. ಒಂದಿಷ್ಟು ಜನ ಹುಡುಗಿಯರು ನೋಡಿದಾಗ ಏನಂತ ಇದ್ರಿ? ಕಾಲೇಜಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಅಂತ. ಪ್ರಶಸ್ತಿ ಗೆದ್ದ ಮೇಲೆ ಎಲ್ಲ ನನ್ನ ಕಡೆ ತಿರುಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಯ್ಯೋ ಅಂತ. ಹಾಗಾಗಿ ನಮ್ಮ ಜೊತೆ ಕೂತಿರೋದು ಬೇರೆ ಯಾರೋ ಅಂತ ಅಂದ್ಕೊಂಡಿರ್ಬೋದು, ಬೇರೆ ಯಾರೂ ಅಲ್ಲ, ರಘುರಾಮಪ್ಪ ಅಂತ. ರಘುರಾಮಪ್ಪ ಅಂದ ತಕ್ಷಣ ಯಾರಿಗೆ ಗೊತ್ತಿಲ್ಲ ಹೇಳಿ, ಅವ್ರ ಹೆಸರು ಹೇಳಿದ ತಕ್ಷಣ ನೆನಪಾಗದೆ ಬಾಡಿ ಬಿಲ್ಡರ್ ಅಂತೇಳಿ. ಸೊ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತವಣ. ರಘು ಅವರೇ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಸೂಪರ್. ನೀವು? ತುಂಬ ಚೆನ್ನಾಗಿದ್ದೀನಿ. ಮತ್ತೆ ಏನು ನಡೀತಾ ಇದೆ ಲೈಫು ನಡೀತಿದೆ ಆ್ಯಸ್ ಯೂಶುವಲ್ಲು. ಸದ್ಯಕ್ಕೆ ಈ ವರ್ಷ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಿದೆ ಜಪಾನಲ್ಲೇ. ಓಕೆ. ಸೊ ಅದಾದಮೇಲೆ ಅರ್ಜೆಂಟೀನಾಗೆ ಹೋಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಹೋಗಲಿಲ್ಲ. ಸೊ ಮುಂದಿನ ವರ್ಷ ಕೆಲವು ಕಾಂಪಿಟೇಷನ್ ಇದೆ. ಸದ್ಯಕ್ಕೆ ಒಂದು ಆಫ್ ಸೀಸನ್ ಅಂತೀವಲ್ಲ, ಬ್ರೇಕಲ್ಲಿ ಇದ್ದೀನಿ. ಅದಾದಮೇಲೆ ಬ್ರೇಕ್ಗೆ ಬಾದ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಮೈಂಡ್ ಆ್ಯಂಡ್ ಬಾಡಿ ರಿಫ್ರೆಶ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ನಾವು ಪ್ರಿಪೇರ್ ಮಾಡ್ಕೊತೀವಿ. ಓಕೆ ರಘು ಅವರೇ, ನನಗೆ ನಿಮ್ಮ ಬಗ್ಗೆ ಒಂದಷ್ಟು ಅಚ್ಚರಿ. ಯಾಕೆ ಅಚ್ಚರಿ ಅಂದರೆ, ಒಂದು ಕಡೆಗೆ ರಿಯಾಲಿಟಿ ಶೋ ಹೋಗ್ತೀರಿ, ಇನ್ನೊಂದು ಕಡೆಗೆ ಎಲ್ಲೋ ಸಿನಿಮಾ ನಟನೆ ಮಾಡ್ತೀರಿ, ಅದಕ್ಕೂ ಹಿಂದೆ ಹೋದರೆ ಒಂದಷ್ಟು ಪತ್ರಿಕೆಗಳಲ್ಲಿ ವ್ಯಂಗ್ಯ ಚಿತ್ರಗಳನ್ನು ರಚನೆ ಮಾಡ್ತೀರಿ. ಹೆಂಗೆಷ್ಟು ವ್ಯಂಗ್ಯ ಚಿತ್ರಕಾರಾಗಿ ಕೂಡ ನೀವು ಕೆಲಸ ಮಾಡಿದಂಥವ್ರು, ಇವೆಲ್ಲ ಹೇಗೆ? ಇದು ಚಿಕ್ಕ ವಯಸ್ಸಿಂದ ಕಲೆ ಬಗ್ಗೆ ತುಂಬ ಆಸಕ್ತಿ. ಚಿತ್ರ ಬಿಡಿಸೋದಂದ್ರೆ ನನಗೆ ಎಲ್ಲಿಲ್ಲದ ಒಂಥರ ಒಂದು ಖುಷಿ. ನೀವು ನಂಬ್ತೀರ, ಮೊದಲ ಪ್ರತಿ ವರ್ಷ ಇಷ್ಟು ವರ್ಷ CKP ಚಿತ್ರಕಲಾ ಪರಿಷತ್ತಲ್ಲಿ ಎಷ್ಟು ಚಿತ್ರಸಂತೆ ನಡೆದಿದೆ, ಒಂದು ಮಿಸ್ ಮಾಡದೆ ಹೋಗಿದ್ದೀನಿ. ಸೊ ಚಿಕ್ಕ ವಯಸ್ಸಿಂದ ನನಗೆ ಆಸಕ್ತಿ. ಪೇಂಟಿಂಗ್ ಆಗಲಿ, ಸ್ಕೆಚಿಂಗ್ ಆಗಲಿ. ಶಾಲಾ ದಿನಗಳಲ್ಲಿ ನಾನು ವ್ಯಂಗ್ಯಚಿತ್ರ ಬರ್ತಿದ್ದೆ. ಪ್ರಜಾವಾಣಿಗೆ, ಸುಧಾಗೆ, ಮಯೂರಾಗೆ. ಹಾಗೆ ನನ್ನ ಒಡನಾಟ ತುಂಬ ವ್ಯಂಗ್ಯಚಿತ್ರಗಳವರ ಜೊತೆಗೆ ಇತ್ತು. ಸೊ ಕರ್ನಾಟಕ ವ್ಯಂಗ್ಯಚಿತ್ರಗಾರ ಸಂಘದ ಜೊತೆಗೆ ನಾನು ಒಬ್ಬ ಸದಸ್ಯ. ಸೊ ಒಬ್ಬ ಕಿರಿಯ ಯಂಗೆಸ್ಟ್ ಮೆಂಬರ್ ಅಂತ ಅನ್ಬೋದು ಆ ಕಾಲಕ್ಕೆ. ಇವಾಗ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಅಸೋಸಿಯೇಷನ್ ಅಂತ ಆಗಿದೆ. ಸೊ ಮಹಾನುಭಾವರನ್ನೆಲ್ಲ ಭೇಟಿಯಾಗಿದ್ದೀನಿ ಆ ಕಾಲಕ್ಕೆ. ಆರ್ ಕೆ ಲಕ್ಷ್ಮಣ್, BV ರಾಮಮೂರ್ತಿ ಅನ್ನೋರು, ಪೊನ್ನಪ್ಪ ತುಂಬ ಸುಮಾರು ಜನ ಹೆಸರುಗಳು. ಅವರೆಲ್ಲ ತಗೊಂಡು ಆಟೋಗ್ರಾಫ್ ಎಲ್ಲ ತಗೊಂಡಿದ್ದೆ ಸ್ಕೂಲ್ ಡೇಸಲ್ಲೇ. ಓಕೆ ರಘು, ಸ್ವಲ್ಪ ಹಿಂದಕ್ಕೆ ಹೋದರೆ, ರಘು ಎಲ್ಲಿನವರು? ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು? ಓಕೆ, ನಾನು ಬೆಳೆದಿದ್ದೆಲ್ಲ ಬೆಂಗಳೂರು, ಬಟ್ ಮೂಲಭೂತವಾಗಿ ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲೇ ಹೊಸನಗರದಲ್ಲಿ ಕಲಗೋಡು ಅಂತ ಒಂದು ಗ್ರಾಮ ಇದೆ. ನಮ್ಮ ತಂದೆ ತಾಯಿಯವರು ಹೊಸನಗರದವರು, ಶಿವಮೊಗ್ಗದವರು. ನಮ್ಮಮ್ಮ ಹೊಸನಗರ, ನಮ್ಮಪ್ಪ ಸೊರಬ. ಸೊ ಹಾಗಾಗಿ ನಾನು ಹುಟ್ಟಿದಲ್ಲಿ ಬೆಳೆದಿದ್ದೆಲ್ಲ ನಾನು ಬೆಂಗಳೂರು. ನನ್ನ ಸ್ಕೂಲ್ ಡೇಸ್ ಆಗಲಿ, ಕಾಲೇಜ್ ಆಗಲಿ ಎಲ್ಲ ಬೆಂಗಳೂರೇ. ಆದರೂ ನನ್ನ ಮೂಲಭೂತವಾಗಿರುವಂಥದ್ದು ಮಲೆನಾಡು ಕಡೆ, ಹೊಸನಗರ. ಹಂಗಾಗಿ ಸೆಳೆತ ಜಾಸ್ತಿ ಇರುತ್ತೆ. ಮಲೆನಾಡು ಎರಡೂ ಇದೆಯಲ್ಲ, ಮಲೆನಾಡು ಮತ್ತು ಅರೆಮಲೆನಾಡು. ನಮ್ಮ ತಂದೆಯವರು ಅರೆಮಲೆನಾಡು, ನಮ್ಮಮ್ಮ ಮಲೆನಾಡು. ಸೊ ಹಾಗಾಗಿ ಎರಡೂ ಮಿಶ್ರಿತವಾಗಿ ಎರಡೂ ನೋಡಿದ್ದೀನಿ. ಎರಡು ಡಿಫ್ರೆಂಟ್ ಕಾಂಟ್ರಾಕ್ಟ್ ಕಲ್ಚರ್. ಖುಷಿ ಕೊಡುತ್ತೆ. ಓಕೆ, ಎಜುಕೇಶನ್? ಸರ್, ನಾನು BCom ಮಾಡಿದೆ. BCom ಆದಮೇಲೆ ಆ್ಯನಿಮೇಷನ್ ಮಾಡಿದೆ, 2D 3D ಆ್ಯನಿಮೇಷನ್ ಮಾಡಿದೆ. ಅದಾದಮೇಲೆ ಹಲವಾರು ಕೆಲವು ಸರ್ಟಿಫಿಕೇಶನ್ ಕೋರ್ಸ್ ಫಿಟ್ನೆಸ್ ಎಲ್ಲ ಮಾಡಿದೆ. ಇದು ನನ್ನ ಎಜುಕೇಷನ್ಸ್. ರಘು, ಕಾಲೇಜ್ ಡೇಸಲ್ಲೇ ನೀವು ಬಾಡಿ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತೀರಿ ಆ್ಯಕ್ಚುಲಿ. ಸೊ ಅದು ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದು ಬೇಕು, ಅಥವಾ ಯಾರೋ ಒಂದು ರೀಸನ್ ಬೇಕು, ಏನು? ನನ್ನ ಮೊದಲನೇ ಕಾಂಪಿಟೇಷನ್ ಮಾಡಿದ್ದು ನನ್ನ ಕಾಲೇಜಲ್ಲಿ, ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ನಾನು ಚಿನ್ನದ ಪದಕ ಗೆದ್ದಿದ್ದೆ. ವೆರಿ ಗುಡ್. ಸೊ ಇದಕ್ಕೆ ಸ್ಫೂರ್ತಿ ಬಂದು ಮನೆಯಿಂದನೇ ಶುರು ಆಗಿದೆ. ನಮ್ಮ ತಂದೆಯವ್ರು ನೋಡ್ಕೊಂಡು ಅವ್ರು ಕಾಂಪಿಟೇಷನ್ ಮಾಡ್ತಿದ್ರು, ಅವರು ಪ್ರತಿದಿನ ಜಿಮ್ಗೆ ಹೋಗ್ತಿದ್ರು. ಅವ್ರನ್ನ ನೋಡಿ ನಾವು ಒಂಥರ, ನಾನು ನಮ್ಮ ತಂದೆಯವ್ರ ಥರ ಇರಬೇಕು, ನಾವು ಕಾಂಪಿಟೇಷನ್ ಮಾಡಬೇಕು, ಸಖತ್ತಾಗಿದಾರಲ್ಲ ಇವರು ಅಂತ ಅದೊಂದು ಸೆಳೆತ. ನಮ್ಮ ತಂದೆಯವ್ರು ಜಿಮ್ಗೆ ಹೋಗೋ ಟೈಮಲ್ಲಿ ಸ್ಕೂಲಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋರು. ಅಲ್ಲಿ ಅವ್ರು ಎಕ್ಸರ್ಸೈಸ್ ಮಾಡೋರು, ನಾವು ಕುತ್ಕೊಂಡು ಒಂದು ಕಾರ್ನರ್ ಅಲ್ಲಿ ನೋಡ್ತಾ ಇದ್ವಿ, ಹೆಂಗ್ ಮಾಡ್ತಾರಲ್ಲ ಇವರು ಅಂತ. ಅಲ್ಲಿಂದ ಶುರು ಆಗಿದೆ ನಮ್ಮ ಫಿಟ್ನೆಸ್ ಜರ್ನಿ. ಸೊ ಅದಂಗೆ ಮೇ ಬಿ 70s 72-73 ಹೋಗ್ತಿದ್ರು. ಇವಾಗ ಅಲ್ಲ, 70s and 74 ಬೆಂಗಳೂರು ಬಂದು ಅವರು ಅವಾಗ
76-77 ಇಂದ 80s ವರೆಗೂ 80ರ ದಶಕದವರೆಗೂ ಕಾಂಪಿಟೇಷನ್ ಮಾಡಿದ್ರು. ದೇಹದಾಡಿಯ, ವೆಯ್ಟ್ ಲಿಫ್ಟಿಂಗು ಎಲ್ಲ ಮಾಡ್ತಿದ್ರು. ಅವರು ಸಿಕ್ಕಾಪಟ್ಟೆ ಪ್ರಶಸ್ತಿ ಬಂದಿದೆ ಸ್ಟೇಟ್ ಲೆವೆಲ್ ಎಲ್ಲ. ಅದಾದ್ಮೇಲೆ ರಿಟೈರ್ಡ್ ಆಯ್ತು. ರಿಟೈರ್ಡ್ ಆದ್ಮೇಲೆ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನನ್ನ ಮುಖಾಂತರ. ಅಲ್ಲೂ ನ್ಯಾಷನಲ್ಸ್ ಲೆವೆಲ್ ಎಲ್ಲ ಪ್ರಶಸ್ತಿ ಗೆದ್ದಿದ್ದಾರೆ. ಈಗ 72-73 ಈಗಲೂ ಮಾಡ್ತೀನಿ ಅಂತ ಕೂತಿದ್ದಾರೆ. ಅದು ಹುಮ್ಮಸ್ಸು. ಅದೊಂಥರ ಬೇಸಿಕಲಿ ಅದೊಂಥರ ಲೈಫ್ ಸ್ಟೈಲ್. ನಾವು ಆರೋಗ್ಯವಾಗಿದ್ದೀವಿ, ನಾವು ನಮ್ಮ ದೇಹ ಚೆನ್ನಾಗಿದೆ ಇಟ್ಕೊಂಡಿದೀವಿ ಗಟ್ಮಸ್ತಾಗೆ ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಸ್ಟೈಲ್. ಆ ವಯಸ್ಸಿಗೆ 72-73 ನಾನು ಇನ್ನ ಕ್ವಾಲಿಟಿ ಲೈಫ್ ಲೀಡ್ ಮಾಡ್ಬೋದು, ಓಡ್ಬೋದು, ಎಲ್ಲ ಕೆಲಸಗಳು ಮಾಡ್ಕೊಬೋದು ಅನ್ನೋದೊಂದು ಸ್ಟ್ರೆಂತ್. ಓಕೆ, ಹಾಗಾಗಿ ಅದಕ್ಕೆ ಜಾಸ್ತಿ. ಸೊ ನೀವು ಮಾಡ್ತಾ ಮಾಡ್ತಾ ಕಾಲೇಜಲ್ಲಿ ಹೇಳಿದ್ರಿ, ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಾ ಇದ್ದೆ, ಅವಾಗಲೇ ಕಾಂಪಿಟೇಷನಲ್ಲಿ ಮಾಡಿ ಚಿನ್ನದ ಪದಕವನ್ನು ಪಡ್ಕೊಂಡೆ ಅಂತ. ಸೊ ಅವಾಗ ಮಾಡುವಾಗ ಇನ್ಸ್ಪಿರೇಷನ್ ನಿಮ್ಮ ತಂದೆ ಅಂತ ಹೇಳಿದ್ರಿ. ಸೊ ಮಾಡ್ತಾ ಮಾಡ್ತಾ ನಿಮಗೆ ಮುಂದಿನ ದಿನಗಳ ಬಗ್ಗೆ ಯೋಚನೆ ಇತ್ತು ಅಂದರೆ ನಾನು ಬೇರೆ ಎಲ್ಲ ಮಾಡಬೇಕಂತ ಅವಾಗಲೇ ಅಂತ, ಅಥವಾ ಸುಮ್ಮನೆ ಒಂದು ಪ್ಯಾಷನ್ ಅನ್ನೋ? ಇಲ್ಲ, ಕಾಂಪಿಟೇಷನ್ ಒಂದು ಮಟ್ಟಕ್ಕೆ ಮಾಡಬೇಕು ಅಂತ ಇದ್ದೆ. ಈಗ ಯೂನಿವರ್ಸಿಟಿ ಲೆವೆಲ್ ಆಯಿತು, ನಾನು ನೆಕ್ಸ್ಟ್ ಸ್ಟೇಟ್ ಮಾಡಬೇಕು, ನೆಕ್ಸ್ಟು ಮುಂದಕ್ಕೆ ನ್ಯಾಷನಲ್ ಲೆವೆಲ್ಗೆ ಮಾಡಬೇಕು. ಅಲ್ಲಿವರೆಗೂ ಹೋಗಿದ್ದೆ. ಈ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋಕ್ಕೆ ಅವಾಗ ನಮಗೆ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು. ಸೊ ಅದೊಂದು ಮನಸ್ಸಲ್ಲಿತ್ತು, ನಾನು ಹೋಗಬೇಕು ಮಾಡಬೇಕು ಅಂತ. ಕಾಲಕ್ರಮೇಣ ಕೆಲವು ವಿಚಾರಗಳಿಂದ ಕೂಡ ಬರಲಿಲ್ಲ. ಸೊ ಈಗ ಹೋಗ್ತಾ ಹೋಗ್ತಾ ಅದ್ರ ಎಲ್ಲ ನೆರವೇರಿತು. ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋದು ಆಸೆ ನಿಮ್ಮೊಳಗೆ ಬಂತ ಅಥವಾ ಅಪ್ಪನ ಒಳಗಿದ್ದ? ನನ್ನ ಒಳಗೆ. ಇವಾಗ ನನ್ನ ತಮ್ಮನೂ ಇದ್ದಾನೆ, ಅವ್ನು ಮಾಡಲ್ಲ. ಅದು ನನ್ನ ಒಳಗಿತ್ತು. ಅದು ಅಲ್ಲಿ ಚಿಗುರಿದು. ನನ್ನ ತಂದೆಯವರಲ್ಲಿ ಕಾಂಪಿಟೇಷನ್ ಕರ್ಕೊಂಡು ಹೋಗೋರು, ನಾನೆಲ್ಲ ನೋಡ್ತಿದ್ದಲ್ಲಿ ಹಿಂಗಿದ್ದಾರೆ, ಹಿಂಗೆ ಮಾಡ್ಬೇಕು, ನಾನು ಮಾಡಬೇಕು ಅಂತ ಹುಟ್ಟಿದ್ದೆ ಅಲ್ಲಿ. ಅಲ್ಲಿಂದ ಹುಟ್ಟಿದ್ದು. ಸೊ ಅದು ಒಂದು ರೀತಿಯಲ್ಲೇ ಅದು ನನ್ನ ವೃತ್ತಿ ಆಯಿತು. ವೃತ್ತಿ ಜೊತೆಗೆ ಇದರಿಂದ ಎಷ್ಟೋ ಜನಗೆ ಆರೋಗ್ಯ, ಒಂದು ಫಿಟ್ನೆಸ್ ಬಗ್ಗೆ ಒಂದು ಒಳ್ಳೆ ವಿಚಾರಗಳನ್ನ ಹೇಳ್ತಾ ಬಂದೆ ಎಲ್ಲರಿಗೂ. ಆರೋಗ್ಯದ ಎಷ್ಟು ನಮ್ಮ ದೇಹನ ಎಷ್ಟು ಕಾಪಾಡ್ಕೊಳ್ಳೋದ್ರಿಂದ ಎಷ್ಟು ಒಳ್ಳೇದು ನಮಗೆ ಅಂತ ಒಂದು ದೇಹ. ಈಗ ನೀವು ಪ್ರೆಸೆಂಟ್ ಕನ್ಸಲ್ಟೆಂಟ್ ಕೂಡ ಆಗಿದ್ದೀರಿ? ಕನ್ಸಲ್ಟೇಷನ್ ಮಾಡ್ತೀನಿ. ಡೈಲಿ ಇರುತ್ತಾ ಹೇಗೆ ಕನ್ಸಲ್ಟೇಷನ್ ಅಂತಂದ್ರೆ ಈಗ ನಾನು ಈಗ ಪ್ರೀ ಕೋವಿಡ್, ಪೋಸ್ಟ್ ಕೋವಿಡ್ ಅಂತ ಎರಡು ಹಂತದಲ್ಲಿ ತುಂಬಾ ಜನರು ಲೈಫ್ ಸ್ಟೈಲ್ ಬದಲಾಗಿದೆ. ಪೋಸ್ಟ್ ಕೋವಿಡ್ ಇಂದ ಅಂದ್ರೆ ಒಂದು ಸುಮಾರು 4-5 ವರ್ಷ ಆಯ್ತು. ನಾನು ಆನ್ಲೈನ್ ಫಿಟ್ನೆಸ್ ಕನ್ಸಲ್ಟೇಷನ್ ಮಾಡೋದು. ನನ್ನ ತುಂಬ ಜನ ಕ್ಲೈಂಟ್ಸ್ ಎಲ್ಲ US ಅಲ್ಲಿದ್ದಾರೆ. ಸೊ ಅವ್ರಿಗೆ ನಾನು ಕನ್ಸಲ್ಟೇಷನ್ ಮಾಡೋದು. ಅವ್ರ ಜೊತೆಗೆ ನಾನು ದಿನನಿತ್ಯ ಅವ್ರ ಜೊತೆಗಿದ್ದು ಅವ್ರು ಏನು ವರ್ಕೌಟ್ ಪ್ಯಾಟರ್ನ್ ಡಿಸೈನ್ ಮಾಡೋದು, ಇನ್ನು ಎಕ್ಸಿಕ್ಯೂಟ್ ಮಾಡೋದು. ಸೊ ಅದನ್ನೆಲ್ಲ ನೋಡೋ ಕೆಲಸ ನಂದು. ಓಕೆ, ಈಗ ಆಗಿನ ಕಾಲಕ್ಕೆ ನಿಮ್ಮ ತಂದೆ ಮತ್ತು ನಿಮ್ಮ ತಂದೆ ಫ್ರೆಂಡು ಕೂಡ ಕಾಂಪಿಟೇಷನ್ ಮಾಡ್ತಿದ್ರು. ಇತ್ತೀಚೆಗೆ ಯಾವುದೋ ಒಂದು ವಿಡಿಯೋ ನೋಡಿದೆ, ನೀವು ಮತ್ತು ಶೋಧನ್ ಇಬ್ಬರು ಕೂಡ ಅದು ಕಾಕತಾಳೀಯ ನೋಡಿ. ಅದು ಹೆಂಗೆ ಬಂತು ಅಂದರೆ, ನಮ್ಮ ತಂದೆಯವರು ನನ್ನ ಸ್ನೇಹಿತರ ತಂದೆ ಇಬ್ಬರು ಒಟ್ಟಿಗೆ ಕಾಂಪೀಟ್ ಮಾಡೋದು ನಂಗೆ ಗೊತ್ತಿರಲಿಲ್ಲ ವಿಚಾರ. ಅದಾದಮೇಲೆ ಅವನು ನಂಗೆ ಸೀನಿಯರು. ಯೂನಿವರ್ಸಿಟಿ ಲೆವೆಲ್ ಮಾಡುವಾಗ ಅವನು ಕಾಲೇಜ್ ಬಿಟ್ಟು ಹೋಗಿದ್ದ. ಅದಾದಮೇಲೆ ನಾವು ಮತ್ತೆ ಭೇಟಿ ಆಗ್ತೀವಿ ಬೇರೆ ಕಡೆ, ಅಲ್ಲಿ ಕಾಂಪಿಟೇಷನ್ ಮಾಡುವಾಗ. ಅವಾಗ ಮತ್ತೆ ಅದು ಫ್ಲ್ಯಾಶ್ ಬ್ಯಾಕು, ನಮ್ಮ ತಂದೆ ಒಟ್ಟಿಗೆ ಕಾಂಪೀಟ್ ಮಾಡ್ತಿದ್ರು ಅಂತ. ಅವಾಗ ಅವ್ರು ಹೆಂಗೆ ಅದು ಆ ಜನ್ರೇಷನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ ಅಂತ. ಓಕೆ, ಕಾಲೇಜ್ ಡೇಸಲ್ಲಿ ನೀವು ಬಾಡಿ ಬಿಲ್ಡ್ ಮಾಡ್ತಾ ಇದ್ರಿ, ಕಟ್ ಮಸ್ತಾಗಿದ್ರಿ, ಸಖತ್ ಬಾಡಿ ಮೇಂಟೈನ್ ಮಾಡಿದ್ರಿ, ಸ್ಮಾರ್ಟಾಗೂ ಕೂಡ ಇದ್ರಿ. ಒಂದಿಷ್ಟು ಜನ ಹುಡುಗಿಯರು ನೋಡಿದಾಗ ಏನಂತ ಇದ್ರು? ಇಲ್ಲ ಹಂಗಲ್ಲ. ಇಲ್ಲ ಒಂದು ಈಗಿನ ಜನ್ರೇಷನ್ ಅಂದರೆ ನಾನು ದೇಹದಾಡಿಯ ಮಾಡೋದು ಒಬ್ಬರಿಗೆ ನಾವು ಇಂಪ್ರೆಸ್ ಮಾಡಬೇಕು, ನಾನು ಶೋ ಆಫ್ ಪಟಾಯಿಸ್ಬೇಕು ಅಂತ. ಆ ಕಾಲಘಟ್ಟದಲ್ಲಿ ನನ್ನ ಉದ್ದೇಶ ಇದ್ದಿದ್ದೇ ಬೇರೆ. ಏನಂತಂದ್ರೆ ನಾನು ಫೋಕಸ್ ಬಂದು ನಾನು ಸ್ಟೇಜ್ ಮೇಲೆ ಬರಬೇಕು, ಗೆಲ್ಲಬೇಕು ಅಂತ. ಕಾಲೇಜಲ್ಲಿ ನಾನು ಟೈಟ್ ಆಗಿ ಟಿ ಶರ್ಟ್ ಎಲ್ಲ ಹಾಕ್ತಿರಲಿಲ್ಲ, ಲೂಸ್ ಬಟ್ಟೆ ಹಾಕೊಂಡು ಓಡಾಡೋದು, ಯಾರಿಗೂ ಗೊತ್ತಾಗಬಾರ್ದು ನಾನು ಜಿಮ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ. ನಾನು ಲೂಸ್ ಬಟ್ಟೆ ಹಾಕೊಂಡು ಕಾಂಪಿಟೇಷನ್ ಮಾತ್ರ ನಾನು ತೋರಿಸೋದು. ಈ ಕಾಲೇಜಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಅಂತ. ಪ್ರಶಸ್ತಿ ಗೆದ್ದ ಮೇಲೆ ಎಲ್ಲ ನನ್ನ ಕಡೆ ತಿರುಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು, ಅಯ್ಯೋ ಅಂತ. ಸೊ ಹಾಗೆ, ಸೊ ಅಲ್ಲಿವರೆಗೂ ವಾಸ್ ಫೋಕಸಿಂಗ್ ಇದನ್ನ ಮಾಡಬೇಕು, ಗೆಲ್ಲಬೇಕು ಅಂತ. ಅದೊಂದು ಮನೋಭಾವ. ಅದ್ರ ಜೊತೆಗೆ ನಾವು ತುಂಬ ಕಲ್ಚರಲ್ ಆಕ್ಟಿವಿಟೀಸ್ ಇರೋದ್ರಿಂದ ನಾವು ಕಾಲೇಜಲ್ಲೇ ನಾಟಕ, ಡ್ರಾಮಾ ಅಥವಾ ಸ್ಕೆಚಿಂಗು, ಪೇಂಟಿಂಗ್ ಎಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಆಲೋಚನೆಗಳು, ವಿಚಾರಗಳು ತುಂಬ ಬೇರೆ ಇತ್ತು. ಈ ಥರ ಒಂದು ವಿಚಾರದಲ್ಲಿ ತುಂಬ ಕಮ್ಮಿ ಇರಲಿಲ್ಲ ಆ್ಯಕ್ಚುಲಿ.
ಈಗ ಕಾಲೇಜ್ ಆದಮೇಲೆ ಕಾಮನ್ ಆಗಿ ಒಂದಿಷ್ಟು ಕ್ರಶ್ ಆಗ್ತದೆ, ಒಂದಿಷ್ಟು ನೋಡ್ತಾರೆ, ಆ ಥರದ್ದೇನೋ ಇರಲಿಲ್ವಾ, ನಡೀಲಿಲ್ವಾ, ಹೇಗೆ ಅಂತ? ಆ ವಯಸ್ಸಲ್ಲಿ ಅದು ಎಲ್ಲರಿಗೂ ಇದ್ದು ಒಂದು ಹೋಗುತ್ತೆ, ಬಟ್ ಅದು ಎಷ್ಟು ಮಟ್ಟದಲ್ಲೇ ಅಂತ ಇರುತ್ತಲ್ಲ, ನಮ್ಗೆ ಸ್ವಲ್ಪ ಕಮ್ಮಿ ಇತ್ತು. ಎಲ್ಲ ಏನೋ ಮಾಡಬೇಕು, ಸಾಧನೆ ಮಾಡಬೇಕು, ಸಾಧಿಸ್ಬೇಕು, ಇದು ಸ್ವಲ್ಪ ಜಾಸ್ತಿ ಇತ್ತು. ಫಸ್ಟ್ ಕಾಂಪಿಟೇಷನ್ ಅಂತಂದಾಗ ನಿಮಗೆ ನೆನಪಾಗಿದ್ದು ಯಾವುದು, ಎಲ್ಲಿ ಹೋಗಿದ್ದು, ಅದು ನೆನಪಿನ? ನೆನಪಿದೆ, ಇಲ್ಲೇ ಬೆಂಗಳೂರು ಡಿಗ್ರಿಲಿ ನಾನು ಬಸವೇಶ್ವರ ನಗರದಲ್ಲೇ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನ್ ನಡೆದಿತ್ತು. ಓಕೆ. ಅಲ್ಲಿ ನಾನು ಗೋಲ್ಡ್ ಮೆಡಲ್ ಬಂದಿತ್ತು ಅಲ್ಲಿ, ಫಸ್ಟ್ ಕಾಲೇಜ್ ಕಾಂಪಿಟೇಷನ್. ಅದು ಅದೊಂಥರ ಮೆಮೊರೀಸ್. ಅವಾಗ ಅನ್ಸಿದ್ದೇನು ನಿಮಗೆ ಇದನ್ನೇ ಬಿಡಬಾರ್ದು ಅಂತ ಅನ್ಸಿದ್ದು? ನಿಮ್ಗೆ ಗೆದ್ದಾಗ ನಿಮ್ಗೊಂದು ಉತ್ತೇಜನ, ಪ್ರೋತ್ಸಾಹ ಸಿಗುತ್ತೆ. ಅಯ್ಯೋ ನನಗೆ ಇಷ್ಟು ನೂರಾರು ಜನದಲ್ಲಿ ನಾನೊಬ್ಬ ಗೆದ್ದಿದ್ದೀನಿ ಅಂತ ಅಂದಾಗ ಅಲ್ಲಿ ನಮಗೆ ಸಿಗುವಂಥ ಪ್ರೋತ್ಸಾಹ, ಕಾಲೇಜಲ್ಲೇ ತುಂಬ ಚೆನ್ನಾಗಿ ಮಾಡಿದೆ ಅಂದಾಗ ಅದೆಲ್ಲ ಇನ್ನೂ ಎಂಕರೇಜ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕು ಅಂತ, ನೆಕ್ಸ್ಟ್ ಇನ್ನು ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ಬೇಕು ಅಂತ, ಅದೊಂಥರ ಉತ್ತೇಜನ. ಅದು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.